ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಯ್, ಎಲ್ಲರಿಗೂ ನಮಸ್ಕಾರ. ಬಂದಕ್ಕೆ ತುಂಬ ಸಂತೋಷ. ನಮ್ಮ ರೈಸ್ ಸಾಬ್ ಅಶೋಕ ತುಂಬ ಚೆನ್ನಾಗಿ ಬಂದಿದೆ ಮೂವಿ. ನಾವೆಲ್ಲ ತುಂಬ ಖುಷಿಪಟ್ಟು ತುಂಬ ಡೆಡಿಕೇಶನಿಂದ ಈ ಮೂವಿನ ಮಾಡಿದ್ದೀವಿ. ಸಾಕಷ್ಟು ಅಡೆತಡೆಗಳು ಬಂದಿದ್ದಾವೆ, ಸಾಕಷ್ಟು ತೊಂದರೆಗಳು ಬಂದಿದ್ದಾವೆ. ಯಾವುದನ್ನು ಎಲ್ಲೂ ಕೂಡ ಕಮ್ಮಿ ಆಗದಂತೆ ನಮ್ಮ ಪ್ರೊಡ್ಯೂಸರ್ ವರ್ಧನ್ ಅವರು ಹಾಗೆ ನಮ್ಮ ಸತೀಶ್ ಅಣ್ಣ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು. ನಮ್ಮ ಇಂಡಸ್ಟ್ರಿ ನನ್ನ ಕಸಿನ್ಸ್ ಎಲ್ಲ ಬಂದಿದ್ದಾರೆ, ಕಲೀಗ್ಸ್ ಎಲ್ಲ ಬಂದಿದ್ದಾರೆ. ಅವರಿಗೆಲ್ಲ ಅವ್ರು ಮಾತಾಡ್ತಾರೆ, ನಾವೇನು ದೊಡ್ಡವರೆಲ್ಲ ಮಾತಾಡೋದಷ್ಟು. ಸೊ ಮೂವಿ ತುಂಬ ಚೆನ್ನಾಗಿದೆ. ಇದೇ 27ಕ್ಕೆ ರಿಲೀಸ್ ಆಗ್ತಿದೆ ಫೆಬ್ಗೆ. ಸೊ ಎಲ್ಲರೂ ನೋಡಿ ಆಶೀರ್ವದಿಸಿ. ಥ್ಯಾಂಕ್ ಯು. ಪರ್ಮಿಷನ್ ತೊಗೊಂಡು ಮಾತಾಡ್ತಾ ಇದ್ದೀನಿ, ಯಾಕೆಂದರೆ ತುಂಬ ದೊಡ್ಡ ಇನ್ಸಿಡೆಂಟ್ ಒಂದು ಆಯಿತು. ಫಸ್ಟ್ ಆಫ್ ಆಲ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರೆ ದೊಡ್ಡ ಇನ್ಸಿಡೆಂಟು. ಸೊ ಕಾರಣ ಅಂತ ನಮ್ಮ ಸತೀಶ್ ಸರ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ವಿಜಯ್ ಸರ್ ಪಾತ್ರ ಚಿಕ್ಕದಾಗಿದ್ದರು, ವೆಯ್ಟ್ ಆಗಿರೋದನ್ನ ಮಾಡೋ ಅಂತೇಳಿ ಹೇಳ್ಕೊಟ್ರು. ಯಾಕಂದರೆ ಬಿಗಿನಿಂಗು ಏನು ಗೊತ್ತಾಗಲ್ಲ ನಮಗೂ. ಸರ್ 2 days 3 days ಅಂತ ಕೇಳ್ತಾರೆ, ಸರ್ ಏನು ಹೇಳೋದು ಅಂತ. ಎವ್ರಿ ಟೈಮು ಏನು ಫೋನ್ ಮಾಡಿದ್ರು ಗೈಡ್ ಮಾಡಿ ಮಾಡಿಸಿದವರು. ಸೊ ಅದೇ ಥರ ಅವ್ರು ಹೇಳಿದ ಸಿನಿಮಾ ಎಲ್ಲನೂ ಬಂದ್ಬಿಟ್ಟು ನನಗೆ ತುಂಬ ದೊಡ್ಡ ಹಿಟ್ ಕೊಟ್ಟು. ಈ ಗೆಟಪ್ ನೋಡಿರ್ಬೋದು ನೀವು, ಕಾಣಿಸ್ತಾ ಇದೆಯಾ? ಒಂದು ಸ್ಪೆಷಲ್ ಗೆಟಪ್ಪು, ಮತ್ತು ತುಂಬ ಇಷ್ಟವಾಯಿತು. ಎಲ್ಲ ಸಿನಿಮಾದಲ್ಲಿ ಹೇಳಿರ್ತೀವಿ ನಮ್ಮ ರಕ್ತವನ್ನು ಬೇವ್ರನ್ನಾಗಿ ಚಿಮ್ಮಿ ಸಿನಿಮಾ ಮಾಡಿದ್ದೀವಂತ. ಆದರೆ ಈ ಸಿನಿಮಾದಲ್ಲಿ ನಮ್ಮ ಇಬ್ಬರು ರಕ್ತ ಚಿಮ್ಮಿದ್ದೀವಿ ಒಂದು ಫೈಟ್ ಸೀನಲ್ಲಿ, ಒಂದು ಚಿಕ್ಕ ಇನ್ಸಿಡೆಂಟು. ಸೊ ಆ ಇನ್ಸಿಡೆಂಟಲ್ಲಿ ನಾನು ಆ್ಯಕ್ಚುಲಿ ಲೈಟಾಗಿ ಒಂದು ಸ್ಕ್ರ್ಯಾಚ್ ಆಗಿ ಇಲ್ಲಿ ನನಗೆ ಕೈ ಬ್ಲಡ್ ಬರ್ತಾಯಿತ್ತು. ಸಾರ್ ಬಂದು ಕೇರ್ ಮಾಡಿದ್ರು, ಅವ್ರಿಗೆ ಗೊತ್ತಿಲ್ಲ ಅವ್ರ ಹೊಟ್ಟೆದಲ್ಲಿ ಬ್ಲಡ್ ಬರ್ತಾ ಇದೆ ಅಂತ. ಸೊ ಆ್ಯಕ್ಚುಲಿ ನಾನು ಅವತ್ತು ತುಂಬ ಭಯ ಪಟ್ಕೊಂಡೆ. ಸೊ ಈ ಥರ ಇನ್ಸಿಡೆಂಟ್ ಚಿಕ್ಕದೆಲ್ಲೋ ಒಂದು ಆಗುತ್ತೆ ಅಂತ ಹೇಳ್ಬಿಟ್ಟು ಇದೆಲ್ಲ ಎಲ್ಲ ರೀತಿಯ ರಕ್ತ ಚಿಮ್ಮೋದಾಗಲಿ, ನಾವು ಬೆವ್ರು ಚಿಮ್ಮೋದಾಗಲಿ ಎಲ್ಲ ನಿಮ್ಮ ಪಾದಗಳಿಗೆ, ಮತ್ತು ನೀವು ಬಂದು ಆಶೀರ್ವಾದ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಎಂಟರ್ಟೈನ್ ಮಾಡೋದಕ್ಕೆ ಮಾತ್ರನೇ ಇದೆಲ್ಲ ಮಾಡ್ತಾ ಇರ್ತೀವಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಯಾಕಂದರೆ ಈಗಾಗಲೇ ನಾವು ತುಂಬ ಸಿನಿಮಾಸು ಕಳ್ಕೊಂಡಿದ್ದೀವಿ. ಅದೆಲ್ಲ ಬಂದ್ಬಿಟ್ಟು ಹೇಳ್ಕೊಳಕ್ಕಾಗ್ತಾ ಇಲ್ಲ. ಯಾಕಂದರೆ ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾ ಕೊಟ್ಟರು ಬಂದು ಥಿಯೇಟ್ರ್ ನೋಡ್ತಾ ಇಲ್ಲ ಯಾರೂ. ಸೊ ನಿಮ್ಮ ಒಂದು ದೊಡ್ಡ ಸಪೋರ್ಟ್ ಬೇಕು. ಇನ್ನು ಮುಂದೆ ಬರೋ ಎಲ್ಲ ಕನ್ನಡ ಸಿನಿಮಾಗಳಿಗೂ ಬಂದು ಥಿಯೇಟ್ರಿಗೆ ಬಂದು ನೋಡಿ ನೀವು ಆಶೀರ್ವಾದ ಮಾಡಿದ್ರೆ ನಾವು ನಮ್ಮ ಕುಟುಂಬ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ರೈಸ್ ಆಫ್ ಅಶೋಕ ಪ್ರೀತಿ, ನಿಷ್ಠೆ, ಶ್ರಮ, ದುಃಖ, ದುಮ್ಮಾನ ಇದೆಲ್ಲದು ಒತ್ತುಗೂಡಿದ ರಿಸಲ್ಟ್ ಇದು. ಸಿನಿಮಾ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಂಟೆಂಟ್ ಆಗಿದೆ. ಮುಖ್ಯವಾಗಿ ಪ್ರೊಡ್ಯೂಸರ್ಗೆ, ಸತೀಶ್ ಸರ್ಗೆ, ಇಡೀ ತಂಡಕ್ಕೆ ಈ ಸಿನಿಮಾ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ತುಂಬ ಚೆನ್ನಾಗಿರೋದ್ರಿಂದ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಕನ್ನಡಿಗರು ಕಂಟೆಂಟ್ ಇರೋ ಸಿನಿಮಾನ, ಕಮರ್ಷಿಯಲ್ ಸಿನಿಮಾನ ಯಾವತ್ತೂ ಕೈ ಬಿಡಲ್ಲ ಅಂತ ನಂಬಿದ್ದೀನಿ. ಖಂಡಿತ ನಿಮಗೆ ಈ ಸಿನಿಮಾ ಮೋಸ ಮಾಡೋದಿಲ್ಲ, ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡುತ್ತೆ. ಗೆಲ್ಲಿಸಿ, ಪ್ರೋತ್ಸಾಹಿಸಿ, ಇನ್ನೊಂದಷ್ಟು ಒಳ್ಳೆ ಸಿನಿಮಾಗೆ ಬರೋದಕ್ಕೆ ಅನುಕೂಲ ಆಗುತ್ತೆ. ಜೈ ಕನ್ನಡಿಗ. ಅಷ್ಟೇ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಾಲಿಪಳ್ಳಿ ಮಾದೇವ್ ಅಂತ. ನಾನು ಸುಮಾರು 10-12 ವರ್ಷದ ಹಿಂದೆ ಸತೀಶ್ ಅವ್ರ ತಂದೆ ಪಾತ್ರ ಮ್ಯೂಸಿಕದಲ್ಲಿ ಮಾಡಿದ್ದೆ. ಈಗ ಸಪ್ತಮಿ ಗೌಡರ ತಂದೆ ಪಾತ್ರ ಮಾಡಿಸಿದ್ದಾರೆ. ಇದಕ್ಕೆಲ್ಲ ಕಾರಣ ನಮ್ಮ ಮಂಡ್ಯದ ನೀನಾಸಂ ಸತೀಶ್ ಅವರು. ನಾನು ಮಂಡ್ಯದವನೇ, ಶ್ರೀರಂಗಪಟ್ಟಣ ತಾಲೂಕು ಲಾಲಿಪಳ್ಳಿ ಅಂತ ನಮ್ಮ ಹಳ್ಳಿಯಿಂದ. ಅವರಿಂದ ಇವತ್ತು 12 ವರ್ಷದ ಮೇಲೆ ನಾನು ಸಪ್ತಮಿ ಗೌಡರ ತಂದೆ ಪಾತ್ರ ಮಾಡ್ತಾಯಿದ್ದೀನಿ. ಈ ಅವಕಾಶ ಕೊಡೋದಕ್ಕೆ ಪ್ರೊಡ್ಯೂಸರ್ಗೆ ಮತ್ತು ಜೊತೆಯಲ್ಲಿ ಮಾಡಿರುವಂಥ ಎಲ್ಲ ಕಲಾವಿದರಿಗೂ ಧನ್ಯವಾದ ಹೇಳ್ತೀನಿ. ನಮಸ್ಕಾರ.